ನಮ್ಮ ರೇವಣ್ಣ ಅವರು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ವರನಟ ಅಣ್ಣ ಅವರು ಅಪಾರವಾಗಿ ಮೆಚ್ಕೊಂಡಂತ ಒಂದು ಹಾಡು. ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಒಂದು ಸುಪ್ರಭಾತ ಈ ಹಾಡು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಣ್ಣ ಅವರ ದಿವ್ಯವಾದಂತಹ ಧ್ವನಿಯಲ್ಲಿ ದೈವಿಕತೆಯನ್ನು ಅನುಭವಿಸುವಂತಹ ಒಂದು ಅದ್ಭುತವಾದಂತಹ ಗೀತೆ. ಮಹಾಗುರುಗಳ ಸಾಲು ಇರ್ಬೋದು ಅಥವಾ ಅವ್ರು ಕೊಟ್ಟಂತ ಸಂಗೀತ ಇರ್ಬೋದು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಣ್ಣ ಅವರ ಧ್ವನಿ ಇರ್ಬೋದು. ಆಹಾ, ಹಾಡನ್ನ ಕೇಳ್ತಾ ಇದ್ರೆ ಮನಸ್ಸು ಅಷ್ಟು ಪ್ರಫುಲ್ಲವಾಗುತ್ತೆ. ಅಂತ ಅದ್ಭುತವಾದಂತಹ ಹಾಡನ್ನ ಇವತ್ತು ನಮ್ಮ ರೇವಣ್ಣ ಅವರು ಹಾಡಿದ್ದಾರೆ ಹಂಸಲೋಕದಲ್ಲಿ. ವಿ.ಪಿ. ಸರ್, ರೇವಣ್ಣ ಸರ್ ನಮಸ್ಕಾರ ಸರ್. ನಿಮ್ಮ ಅನೇಕ ಪರ್ಫಾರ್ಮೆನ್ಸಸ್ ಏನ್ ಮಾಡಿದ್ದೀರಾ ಅದರಲ್ಲಿ ಇದು ಬಹಳ ಚೆನ್ನಾಗಿ ಮೂಡಿ ಬಂದಂತ ಒಂದು ಪರ್ಫಾರ್ಮೆನ್ಸ್ ರೇವಣ್ಣ, ಅಭಿನಂದನೆಗಳು. ಬಹಳ ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್ ರೇವಣ್ಣ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವಿ.ಪಿ. ಸರ್. ಅಪ್ಪಾಜಿ, ಇವರು ನಮ್ಮ ರೇವಣ್ಣ ಅಂತ ಸೊಲ್ಲಾಪುರದ ಹುಡುಗ. ಪಂಚಾಕ್ಷರಿ ಗವಾಯಿಗಳ ಮಠದಲ್ಲಿ ಸಂಗೀತಾಭ್ಯಾಸ ಮಾಡ್ತಾ ಇದೆ ಈ ಪ್ರತಿಭೆ. ರೇವಣ್ಣ ಅವರೇ ತುಂಬಾ ಚೆನ್ನಾಗಿ ಹಾಡಿದ್ರಿ. ನನಗಿದು ಬಹಳ ಫೇವ್ರೆಟ್ ಸಾಂಗ್. ಈ ಸಾಂಗ್ ಕೇಳಿದಾಗ ಸಂಗೀತ ಗೆಲ್ಲುತ್ತಾ, ಸಾಹಿತ್ಯ ಗೆಲ್ಲುತ್ತಾ, ಇಲ್ಲ ಹಾಡುಗಾರಿಕೆ ಗೆಲ್ಲುತ್ತಾ ಅಂತ ಯೋಚನೆ ಮಾಡಿದ್ರೆ ಒಟ್ಟಲ್ಲಿ ಹಾಡು ಗೆದ್ದು ಬಿಡ್ತು. ನಾನು ಅದಕ್ಕೆ ಹೇಳಿದೆ, ಸಂಗೀತ ಸಾಹಿತ್ಯ ಎರಡೂ ಪಡೆದಿರೋ ವ್ಯಕ್ತಿ ಅವರೊಬ್ಬರೇ ಅಂತ. ಥ್ಯಾಂಕ್ ಯು ರಾಘಣ್ಣ, ಥ್ಯಾಂಕ್ ಯು. ಈಗ ಸಂಗೀತ ಸಾಹಿತ್ಯ ಸಾರ್ವಭೌಮ ರೇವಣ್ಣ, ಏನಣ್ಣ ಇಷ್ಟು ಕಠಿಣವಾದ ಹಾಡನ್ನ ಶುರುವಾಗಿ ಆಡ್ಬಿಟ್ಟೆ. ವೆರಿ ಗುಡ್. ಯಾರು ನಿನ್ನ ಮೆಂಟರು? ಸುಜಿತನ್ ಸರ್. ಅದಕ್ಕೆ ಮಧ್ಯೆ ಮಧ್ಯೆ ಒಳ್ಳೊಳ್ಳೆಯ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ಯಾ? ಅವರೇ ಹೇಳ್ಕೊಟ್ಟಿದ್ದ ಇದು? ಹೌದು. ಓಕೆ, ಅಷ್ಟು ಮಾತ್ರ ಅವ್ರು ಹೇಳಿಲ್ಲ ಅಂದರೆ ಸುಚೇತನ್ ಸ್ಟ್ಯಾಂಪ್ ಹೆಂಗೆ ಗೊತ್ತಾಗುತ್ತೆ ನಮಗೆ. ಶಿವಾನಿ, ನೀನು ಅರೇಂಜರ್ ಬಗ್ಗೆ ಕೇಳ್ದಲ್ಲ, ಈ ಹಾಡು ನಾವು ರೆಕಾರ್ಡ್ ಮಾಡಿದಾಗ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದವರು ಇನ್ನೊಬ್ಬ ಅರೇಂಜರ್, ಅವರು ಜಯಶೇಖರ್ ಅಂತ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡ್ರಿ. ಜಯಶೇಖರ್ ಒಂದು ಅದ್ಭುತವಾದ ಗಿಟಾರ್ ಪ್ಲೇಯರು. ಅವರು ಎಂ ರಂಗಾರಾವ್ ಅವರಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಜೊತೆಯಲ್ಲಿ ಅರೇಂಜರಾಗಿ ಕೆಲಸ ಮಾಡಿದ್ದಾರೆ. ನನ್ನ ಜೊತೆಲೂ ಸುಮಾರು ಒಂದು 7-8 ವರ್ಷ ಕೆಲಸ ಮಾಡಿದ್ದಾರೆ. ಈ ಹಾಡು ರೆಕಾರ್ಡ್ ಮಾಡುವಾಗ ಇದು ಯಾರು ಹಾಡ್ತಾರೆ ಅಂತ ನೀನೇ ಹಾಡ್ತೀಯ ಅಂದೆ. ಸರ್, ನನಗೆ ಗೊತ್ತಾಗಲ್ಲ ಸರ್, ನೀನು ಸದ್ಯಕ್ಕೆ ಹಾಡಿರು, ಆಮೇಲೆ ಅಣ್ಣವ್ರು ಹಾಡ್ತಾರೆ ಅಂದೆ. ಅವರು ಆಯಿತು ಅಂತ ಅವ್ರದ್ದೊಂದು ದಪ್ಪ ಕಂಠ, ಯಾರ್ದು? ಜಯಶೇಖರ್ದು. ಟ್ರ್ಯಾಕಲ್ಲಿ ಈಗಲೂ ಅವ್ರದ್ದೇ ಫಸ್ಟ್ ವಾಯ್ಸ್ ಇದೆ ಆ್ಯಕ್ಚುಲಿ. ಅವರು ಆ ಸಾಲ ಹಾಡಿದ ಕೂಡಲೇ ಇಡೀ ಹಾಡಿಗೆ ಒಂದು ತೂಕ ಬಂದ್ಬಿಡ್ತು. ಆಮೇಲೆ ಹಾಡು ಫಿನಿಶ್ ಆದಮೇಲೆ ಅಣ್ಣ ಅವರು ಹಾಡಕ್ಕೆ ಬಂದರು. ಹಾಡು ಕೇಳುವಾಗ ಅವರು, ನಾನು ಮಿಕ್ಕಿದ್ದೆಲ್ಲ ಹಾಡ್ತೀನಿ, ಮೊದಲು ಹಾಡಿದಾರಲ್ಲ ಅದನ್ನು ಹಾಗೆ ಇಟ್ಕೊಳ್ಳಿ, ಅದು ಬಹಳ ಚೆನ್ನಾಗಿದೆ. ಇಲ್ಲ, ಅದೊಂದು ಸರಿ ಇಟ್ಕೋತೀವಿ ಸರ್, ನೀವು ಹಾಡಿ ಸರ್ ಅಂದೆ. ಅವ್ರು ತುಂಬ ಸರಿ ಒಪ್ಪಲಿಲ್ಲ. ಆಮೇಲೆ ನಮ್ಮ ಬಲವಂತಕ್ಕೆ ಆಮೇಲೆ ಹಾಡಿದ್ರು. ಹಾಗೆ ಎಷ್ಟೆಷ್ಟೋ ಜನ ಒಂದು ಹಾಡಿಗೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಇರ್ತಾರೆ. ಅದು ಹೇಳಕ್ಕೆ ಬರಲ್ಲ. ಯಾಕೆಂದರೆ ಈ ಹಾಡು ನಾನು ಕಂಪೋಸ್ ಮಾಡಿದಾಗ 3 bars 5 bars 3 bars 5 bars ಅಂತ ಬೇಕು ಅಂತ ಮಾಡಿದ್ದೆ. ಅದಕ್ಕೆ ರಿದಮ್ ಸೆಟ್ ಮಾಡುವಾಗ ಬಹಳ ಇಕ್ಕಟ್ಟಾಗ್ತಿತ್ತು. ನಮ್ಮ ವೇಣು ಕೂತ್ಕೊಂಡು ನನ್ನ ಜೊತೆಲಿ ಡಿಸ್ಕಸ್ ಮಾಡಿ ಎಲ್ಲಿ ಪದ ಏಟ್ ತಿನ್ನಬಾರ್ದು ಹಾಗೆ ರಿದಮ್ ಪ್ಲ್ಯಾನ್ ಮಾಡೋಣ ಅಂತ ಆತನೇ ಹೇಳಿ ಆ ರಿದಮ್ ಡಿಸೈನನ್ನು ಅವನೇ ಮಾಡಿದ. ಆ್ಯಕ್ಚುಲಿ ಹೀಗೆ ಒಂದು ಹಾಡಿನಲ್ಲಿ ಲೈವ್ ಮ್ಯೂಸಿಕ್ ರೆಕಾರ್ಡಿಂಗ್ ಇದ್ದ ಕಾಲದಲ್ಲಿ ಹಾಡು ಬೆಳಗ್ಗೆ ಶುರುವಾಗಿ ಮಧ್ಯಾಹ್ನದೊಳಗೆ ಯಾವ ಸಂಗೀತಗಾರ, ಯಾವ ಮ್ಯೂಸಿಷಿಯನು ಯಾವ ಜಾಗದಲ್ಲಿ ತನ್ನ ಕೊಡುಗೆ ಕೊಡ್ತಾನೆ ಹೇಳಕ್ಕೆ ಬರಲ್ಲ. ಹಾಡು ಕೇಳ್ತಾ ಕೇಳ್ತಾ ಅವನ ಹೃದಯ ತುಂಬಿ ಅವನು ಏನೋ ಮಾಡಿಬಿಡ್ತಾನಲ್ಲಿ. ಅದು ಹಾಡನ್ನು ಗೆಲ್ಲಿಸ್ತಾ ಇತ್ತು. ಅದು ಲೈವ್ ರೆಕಾರ್ಡಿಂಗಿನ ಪದ್ಧತಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಓಕೆ ರೇವಣ್ಣ, ತಗೋ ಗೋಲ್ಡನ್ ಬಜರ್. ಥ್ಯಾಂಕ್ ಯು ಮಾವರುಗಳು. ರೇವಣ್ಣ, ಖುಷಿ ಆಯ್ತಾ ಗೋಲ್ಡನ್ ಬಜರ್? ತುಂಬಾ ಖುಷಿ ಆಯ್ತು ಅಕ್ಕ. ಅದು ರಾಘಣ್ಣ ಅವ್ರು ಬಂದಿದ್ದಾರೆ. ಅವ್ರು ಕೂತಂತಹ ಸಂದರ್ಭದಲ್ಲಿ ನೀವು ಹಾಡು ಹಾಡಿ ಗೋಲ್ಡನ್ ಬಜರ್ ಪಡೆದಿದ್ದೀರಾ? ಹೌದು ಅಕ್ಕ. ಖುಷಿನಾ? ಫುಲ್ ಖುಷಿ ಅಕ್ಕ. ಹಂಗೆ ಅಕ್ಕ, ಇವತ್ತು ರಾಘಣ್ಣ ಅಪ್ಪಾಜಿ ಬರ್ತಾರಂತ ಗೊತ್ತಾಗಿ ನಮ್ಮೂರಿಂದ ಸಿದ್ದರಾಮೇಶನ ಫೋಟೋ ತಂದಿದ್ದೀನಿ ಅಕ್ಕ. ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರನ ಫೋಟೋವನ್ನ ತಗೊಂಡ್ಬಂದಿದ್ದಾರೆ. ರೇವಣ್ಣ, ಬನ್ನಿ, ನಿಮ್ಮನ್ನ ನಾನು ಅಲ್ಲೇ ಕರ್ಕೊಂಡು ಹೋಗ್ತೀನಿ.
ಈಗ ಹಂಸ ಲೋಕಕ್ಕೆ ಮತ್ತೋರ್ವ ಶ್ರೇಷ್ಠ ಸಾಧಕರನ್ನ ಬರಮಾಡಿಕೊಳ್ಳುವಂತಹ ಸಮಯ. ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕರು, ನಿರ್ಮಾಪಕ, ರಂಗಕರ್ಮಿ, 10 ಚಿತ್ರಗಳಿಗೆ ರಾಷ್ಟ್ರೀಯ ಪ್ರಶಸ್ತಿ, 23 ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಪಡೆದ ದಿಗ್ಗಜ ನಿರ್ದೇಶಕ, ಸ್ವಾಗತಿಸಿ ಟಿ.ಎಸ್. ನಾಗಾಭರಣ ಸರ್. ಸರ್, ತಮಗೆ ಹಂಸಲೋಕಕ್ಕೆ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ನಾಗಾಭರಣ ಸರ್ ಅವರ ಆಗಮನ ನಮ್ಮ ಹಂಸಲೋಕಕ್ಕೆ ಇನ್ನಷ್ಟು ವೈಭವವನ್ನ ತಂದುಕೊಟ್ಟಿದೆ. ಸರ್, ನಿಮಗೂ ದೇಸಿಗೂ ಒಂದು ಎಡಬಿಡದ ಒಂದು ನಂಟು. ಅಲ್ಲಿ ದೇಸಿ ದೊರೆ ಕೂತಿದ್ದಾರೆ, ಹಂಸಲೋಕದಲ್ಲಿ ನಾಗಾಭರಣ ಸರ್ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಒಂದೆರಡು ಮಾತು ಪ್ಲೀಸ್. ಸುಮಾರು 1970ರ ದಶಕ ಏನಿದೆ, ಅದು ಇಡೀ ಸಾಂಸ್ಕೃತಿಕ ಲೋಕವನ್ನ ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋದಂತಹ ಕಾಲಘಟ್ಟ. ಅದು ಸಾಹಿತ್ಯ ಇರಲಿ, ಸಂಗೀತ ಇರಲಿ, ನೃತ್ಯ ಇರಲಿ, ಒಟ್ಟಾರೆಯಾಗಿ ಸಿನಿಮಾ ಕೂಡ ಸೇರಿ ಒಂದು ಹೊಸ ಹುಡುಕಾಟವನ್ನು ಪ್ರಾರಂಭ ಮಾಡಿತು. ಅಲ್ಲಿಂದ ಆಚೆಗೆ ನಿರಂತರವಾಗಿ ದಶಕಗಳಲ್ಲಿ ಅದು ತನ್ನದೇ ಆದಂತಹ ಒಂದು ಉಚ್ಛ್ರಾಯ ಸ್ಥಿತಿಗೆ ಬಂತು. ಆ 2ನೇ ದಶಕದ ಹೀರೋ ಒಟ್ಟು 5 ದಶಕಗಳನ್ನು ನಾವು ಗಮನಿಸಬಹುದು ಈ ಇದರಲ್ಲಿ. ಅದಾದ ನಂತರ ಹಿಂದೆ ತಿರುಗಿ ನೋಡದ ಹಾಗೆ ಇನ್ನು 3 ದಶಕಗಳನ್ನ ತನ್ನ ಛಾಪ್ತಿಯ ಜೊತೆಗೆ ನಮಗೂ ಸ್ವಲ್ಪ ಕೊಟ್ಟಿದ್ದಕ್ಕೆ ಆಭಾರ ಮನ್ನಣೆ. ಈ ಡೈರೆಕ್ಟರ್ ಕೆಲಸ ಏನು ಗೊತ್ತೇನಮ್ಮ, ಚರಿತ್ರೆಯನ್ನ ದಾಖಲು ಮಾಡೋದು. ಯಾವ್ಯಾವ ಕಾಲದಲ್ಲಿ ಏನೇನು ನಡೀತು ಅದನ್ನ ಚಿತ್ರವಾಗಿಸೋದು, ಅದೊಂದು ಚರಿತ್ರೆಯ ದಾಖಲು ಮಾಡೋದು. ಆ ಕೆಲಸದಲ್ಲಿ ಆತ ನಿಷ್ಣಾತ. ಕನ್ನಡ ಸುಗಮ ಸಂಗೀತದಿಂದ ಹಿಡಿದು ರಂಗಭೂಮಿಯ ಎಲ್ಲಾ ಬದಲಾವಣೆಗಳು, ಅದಾದ್ಮೇಲೆ ಪ್ರಯೋಗಶೀಲ ಚಿತ್ರಗಳು, ಅದಾದ್ಮೇಲೆ ಸೆಮಿ ಕಮರ್ಷಿಯಲ್ ಆರ್ಟ್ ಫಿಲ್ಮ್ಗಳು, ಆಮೇಲೆ ಡೈರೆಕ್ಟ್ ಫೋಕ್ ಸಿನಿಮಾಗಳು, ಅದಾದ್ಮೇಲೆ ಜನ್ಮದ ಜೋಡಿ ಅಂತ ತುಂಬಾ 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 ಸೂಕ್ಷ್ಮ ಕಥೆಯುಳ್ಳ ಕಥೆಯನ್ನ. ಹಾಗೆ ಆತ ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಚರಿತ್ರೆಯ ದಾಖಲಾತಿ, ಸಾಂಸ್ಕೃತಿಕ ವಿಶೇಷ ಮತ್ತು ಮೌಲ್ಯಗಳನ್ನ ಕ್ಯಾರಿ ಮಾಡಿದ ಒಬ್ಬ ದೊಡ್ಡ ಕನ್ನಡದ ನಿರ್ದೇಶಕ. ನಾನು ಸಾಮಾನ್ಯವಾಗಿ ನಾಗಾಭರಣ ಅಂದ್ರೆ ಕನ್ನಡಾಭರಣ ಅಂದ್ರಪ್ಪ. ಕನ್ನಡದ ಗೀತೆಗಳು 1 ಕೋಟಿ ಕಂಠಗಳಲ್ಲಿ ಬರಬೇಕು ಅನ್ನೋ ಕಾನ್ಸೆಪ್ಟ್ ನ ತಂದು 1 ಕೋಟಿ ಕಂಠಗಳ ಕೈಲಿ ಆಡ್ಸೋದ್ರಲ್ಲ, ಆ 5 ಹಾಡುಗಳಲ್ಲಿ ನನ್ನೊಬ್ಬರು ಸೇರಿಸಿದ್ರಲ್ಲ. ಭರಣ, ನೀ ನಿಜವಾಗ್ಲೂ ಕನ್ನಡಾಭರಣ. ಎಲ್ಲ ಹಾಡುಗಳ ಜೊತೆಯಲ್ಲಿ ನಿಮ್ಮ ಹಾಡಿನ ಒಂದು ಹೂಮಾಲೆ ಇತ್ತಲ್ಲ, ಕೊನೆಯಲ್ಲಿ ಆ ಹಾಡು ಬರ್ತಿದ್ದ ಹಾಗೇನೆ ಇಡೀ ಹಾಡುಗಾರರು ಸಹಿತವಾಗಿ ಎಲ್ಲರೂ ನೃತ್ಯ ಮಾಡ್ತಾ ಇದ್ರು. ಅಂದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋದನ್ನ ಅಷ್ಟು ಚೆನ್ನಾಗಿ ಖುಷಿ ಪಡ್ತಾ ಇದ್ರು. ಅದು ರಾಜ್ಕುಮಾರ್ ಅವರ ಪ್ರಭಾವ ಅದರಲ್ಲಿ ಪೂರ್ತಿ ಆವರಿಸ್ಕೊಂಡಿತ್ತು. ನೀವು ಮಾಡಿದ ದೊಡ್ಡ ಕೆಲಸ ಅದೊಂದು. ಎಲ್ರಿಗೂ ಕನ್ನಡ ನಾಡಿನ ಅಘೋಷಿತ ರಾಷ್ಟ್ರಗೀತೆಯನ್ನಾಗಿ ಮಾಡಿಬಿಟ್ರೆ ನೀವು. ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್.